ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. KE ವತಿಯಿಂದ ಒಂದು ಪ್ರಕಟಣೆ ಬಂದಿದೆ. ವೃತ್ತಿಪರ ಕೋರ್ಸ್ಗಳಿಗೆ ಅಂದರೆ ಇಂಜಿನಿಯರಿಂಗ್ ಸೇರಿ ವಿವಿಧ ಒಂದು ವೃತ್ತಿಪರ ಕೋರ್ಸ್ಗಳಿಗೆ ಇಂದಿನಿಂದ CET ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ನೋಡಿ, ಇವಾಗ ನೋಡ್ತಾ ಇದ್ದಾರೆ, ಇದೊಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ CET ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತಿನಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು CET ಆನ್ಲೈನ್ ಅಪ್ಲಿಕೇಶನನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನೆಕ್ಸ್ಟ್ ವಿಡಿಯೋದೊಂದು ವಿಡಿಯೋ ಕೂಡ ಮಾಡಿ ನಿಮ್ಗೆ ಹಾಕ್ತೇನೆ. ಕಳೆದ ವರ್ಷ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೇನೆ, CET ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ. ಈ ವರ್ಷವೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಮತ್ತು ಬೇಕಾಗುವಂಥ ಡಾಕ್ಯುಮೆಂಟ್ ಏನು, ಕೊನೆಯ ದಿನಾಂಕ ಏನು, ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ. ಈ ಒಂದು 2025ನೇ CET ಎಕ್ಸಾಮನ್ನು ನೀವು ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಈ ಒಂದು ವೃತ್ತಿಪರ ಕೋರ್ಸ್ಗಳಿಗೆ ಈ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, ತಂತ್ರಜ್ಞಾನ, ಯೋಗ, ನ್ಯಾಚುರೋಪತಿ, B ಫಾರ್ಮು ಮತ್ತು B ಫಾರ್ಮು ಮತ್ತು D ಫಾರ್ಮು, ಕೃಷಿ ವಿಜ್ಞಾನ ಕೋರ್ಸ್ಗಳು ಮತ್ತು ವೆಟರ್ನರಿ, BSc ನರ್ಸಿಂಗು, ಎಲ್ಲ ಒಂದು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು, ಎಲ್ಲ ಒಂದು ವೃತ್ತಿಪರ ಕೋರ್ಸ್ಗಳಿಗೆ ಈ ಒಂದು CET ಮುಖಾಂತರ ನಿಮ್ಮ ಒಂದು ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಷನನ್ನು ಮಾಡ್ತಾರೆ. ಗೌರ್ಮೆಂಟ್ ಸೀಟ್ ನೀವು ಪಡ್ಕೋಬೇಕಂದ್ರೆ ಸೀಟ್ನಲ್ಲಿ ರ್ಯಾಂಕಿಂಗ್ ಬರಬೇಕು. ರ್ಯಾಂಕಿಂಗ್ ಬಂದವರಿಗೆ ಈ ಒಂದು ಗೌರ್ಮೆಂಟ್ ಸೀಟನ್ನು ಅಲಾಟ್ಮೆಂಟನ್ನು ಮಾಡ್ತಾರೆ. ಹೀಗೆ ನೋಡ್ತಾ ಇದ್ದೀರಾ, CETಗೆ ವಿಷಯ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಯಾವೊಂದು ವಿಷಯಗಳ ಬಗ್ಗೆ ಈ ಒಂದು ಎಕ್ಸಾಮನ್ನು ನಡೆಸ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ವರ್ಷದ ಪ್ರವೇಶ ಕೋರ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಕೋರ್ಸನ್ನು ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರ PCM ಅಂತ ಕೊಟ್ಟಿದ್ದಾರೆ. CET 2025 ಯಾವ ವಿಷಯಗಳಿಗೆ ಹಾಜರಾಗಬೇಕು, ಈ ಒಂದು ವಿಷಯಗಳಿಗೆ ಹಾಜರಾಗಬೇಕಂತ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ. ಅದೇ ರೀತಿಯಾಗಿ ಈ ಒಂದು ಕೃಷಿ ವಿಜ್ಞಾನ ಕೋರ್ಸುಗಳು BSc ಆನರ್ಸು, ಕೃಷಿ BSc ಆನರ್ಸು ಮತ್ತು ಅರಣ್ಯ ವಿಜ್ಞಾನ BSc ಆನರ್ಸು, ರೇಷ್ಮೆ ಕೃಷಿ ಮತ್ತು ತೋಟಗಾರಿಕೆ ಮತ್ತು ಸಮುದಾಯ ವಿಜ್ಞಾನ ಮತ್ತು ಕೃಷಿ ಇಂಜಿನಿಯರಿಂಗು, BTech, ಬಯೋಟೆಕ್ನಾಲಜಿ, ಹೈನುಗಾರಿಕೆ ತಂತ್ರಜ್ಞಾನ BFSc, ಮೀನುಗಾರಿಕೆ BTech ಮತ್ತು ಆಹಾರ ತಂತ್ರಜ್ಞಾನ BSc ಆನರ್ಸು, ಕೃಷಿ ವ್ಯವಹಾರ ನಿರ್ವಹಣೆ, ಈ ಒಂದು ಕೋರ್ಸುಗಳಿಗೆ ಇಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ಜೀವಶಾಸ್ತ್ರ PCMB ಅಂತ ಕೊಟ್ಟಿದ್ದಾರೆ. ಮತ್ತು ಪಶುವೈದ್ಯಕೀಯ, ಪಶುಸಂಗೋಪನೆ, ಯೋಗ ಮತ್ತು ಯೋಗ ನ್ಯಾಚುರೋಪತಿ BSc ನರ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಈ ಒಂದು ವಿಷಯಗಳಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ PCB ಅಂತ ಕೊಟ್ಟಿದ್ದಾರೆ. ಮತ್ತು B ಫಾರ್ಮು, 2ನೇ ವರ್ಷದ B ಫಾರ್ಮು ಮತ್ತು ಫಾರ್ಮ್ D ಅಂತ ಕೊಟ್ಟಿದ್ದಾರೆ. ಈ ಒಂದು ಕೋರ್ಸುಗಳಿಗೆ PCM ಆರ್ PCB ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇತರೆ ಕೋರ್ಸುಗಳಿಗೆ ಅಭ್ಯರ್ಥಿಗಳು ಹಾಜರಬೇಕಾದ ಪ್ರವೇಶ ಪರೀಕ್ಷೆಗಳಂತ ಕೊಟ್ಟಿದ್ದಾರೆ. ಮೇಲಿರುವಂಥ ಕೋರ್ಸುಗಳಿಗೆ CET ಮುಖಾಂತರ ನೀವು ಬರೀಬೇಕು, ಪ್ರವೇಶವನ್ನು ಪಡಿಬೇಕು. ಇಲ್ಲಿ ಕೆಳಗೇನು ಕೊಟ್ಟಿರುವಂಥ ಕೋರ್ಸುಗಳೇನಿದೆ ನೋಡಿ, ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ ಅಂತ ಕೊಟ್ಟಿದ್ದಾರೆ. ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸುಗಳಿಗೆ UG ನೀಟಿಂದ ನೀವು ಪ್ರವೇಶವನ್ನು ಪಡಿಬೇಕಂತ ಕೊಟ್ಟಿದ್ದಾರೆ. ಈ ಒಂದು ಕೋರ್ಸುಗಳಿಗೆ UG ನೀಟ್ ಮುಖಾಂತರ ನೀವು ಈ ಒಂದು ಪ್ರವೇಶವನ್ನು ಪಡಿಬೇಕು ರ್ಯಾಂಕಿಂಗ್ ಮುಖಾಂತರ. ಅಭ್ಯರ್ಥಿಗಳು KE ಮೂಲಕ ಸೀಟ್ ಹಂಚಿಕೆಯಲ್ಲಿ ಭಾಗವಹಿಸಲು CET 2025 ಆನ್ಲೈನ್ ಮೂಲಕ ಅರ್ಜಿ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆರ್ಕಿಟೆಕ್ಚರ್ ಅಂತ ಕೊಟ್ಟಿದ್ದಾರೆ. ಆರ್ಕಿಟೆಕ್ಚರ್ ಕೋರ್ಸ್ಗೆ ಇಲ್ಲಿ ನಾಟ ಒಂದು ಎಕ್ಸಾಮ್ ಬರುತ್ತೆ. ಈ ಒಂದು ನಾಟದಲ್ಲಿ ನೀವು ರ್ಯಾಂಕಿಂಗ್ ಪಡ್ಕೊಂಡು ತಗೋಬೇಕಂತ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಇನ್ನೊಂದು ಕೋರ್ಸನ್ನು ಕೂಡ ಕೊಟ್ಟಿದ್ದಾರೆ. BPT, BPO, BSc ಅಲೈನ್ ಹೆಲ್ತ್ ಸೈನ್ಸ್ ಕೋರ್ಸುಗಳಿಗೆ ಪ್ರವೇಶಾತಿ ಅರ್ಹತೆ PU ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನನ್ನು ಮಾಡ್ತಾರೆ. ಮತ್ತು ಇಲ್ಲಿ ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲ. ಅಭ್ಯರ್ಥಿಗಳು CET 2025ಕ್ಕೆ ಆನ್ಲೈನ್ ಅರ್ಜಿ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಪ್ರವೇಶ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಂತ ಕೊಟ್ಟಿದ್ದಾರೆ. ಈ ಒಂದು BPO, BPT, BSc ಅಲೈನ್ ಹೆಲ್ತ್ ಸೈನ್ಸ್ ಕೋರ್ಸುಗಳಿಗೆ ಯಾವುದೇ ಥರ ಒಂದು ಪ್ರವೇಶ ಪರೀಕ್ಷೆ ಇರುವುದಿಲ್ಲ ಅಂತೆ. ಇದು ಒಂದು ನಿಮ್ಮ ಒಂದು PUC ಅಂಕಗಳ ಆಧಾರದ ಮೇಲೆ ಇದು ಮಾಡ್ತಾರೆ. ಆದರೂ ಕೂಡ ಈ ಒಂದು CETಗೆ ಅಪ್ಲೈ ಮಾಡಬೇಕು, ಅರ್ಜಿ ಸಲ್ಲಿಸಿ ಪೇಮೆಂಟನ್ನು ಮಾಡಬೇಕಂತ ಕೂಡ ಕೊಟ್ಟಿದ್ದಾರೆ ಈ ಒಂದು ಕೋರ್ಸುಗಳಿಗೆ. ಮತ್ತು ಡಿಟೇಲ್ ಆದ ಒಂದು ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಮತ್ತು ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಏನಿದೆಯಲ್ಲ ಆ ಒಂದು ಲಿಂಕ್ ಕೂಡ ಹಾಕಿರ್ತೇನೆ. ಇವಾಗ ಡೇಟನ್ನು ನೋಡೋಣ. ಯಾವೊಂದು ಡೇಟು ಪ್ರಾರಂಭಿಕ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನೋಡೋ ಸಮಯ ಇಲ್ಲಿ ನೋಡ್ತಾ ಇದ್ದಾರೆ. ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕನ ಕೊಟ್ಟಿದ್ದಾರೆ 23/1/2025. ಅಂದರೆ ಇವತ್ತು ಡೇಟ್ ಏನಿದೆಯಲ್ಲ 23/1/2025ಕ್ಕೆ ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಿದೆ ಅಂದರೆ ಆಗುತ್ತೆ. ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೂಡ ಕೊಟ್ಟಿದ್ದಾರೆ ನೋಡಿ.
ಕೊನೆ ದಿನಾಂಕ 18/2/2025 ಅಂತ ಕೊಟ್ಟಿದ್ದಾರೆ. ರಾತ್ರಿ 12 ಗಂಟೆವರೆಗೂ ನಿಮಗೆ ಅವಕಾಶ ಇದೆ. ಕೊನೆ ದಿನಾಂಕ ಅಂದರೆ ನಿಮಗೆ 1 ತಿಂಗಳ ಕಾಲಾವಕಾಶ ಇದೆ. ಅಂದರೆ ಮುಂದಿನ ತಿಂಗಳ ಫೆಬ್ರವರಿ 18ನೇ ತಾರೀಕು 2ನೇ ತಿಂಗಳ 2025ವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕನ ಕೂಡ ಕೊಟ್ಟಿದ್ದಾರೆ. 20/2/2025 ಅಂತ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಮುಗಿದು 2 ದಿನ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಅವಶ್ಯಕ ಇರುತ್ತೆ. ಮತ್ತು ಪ್ರವೇಶ ಪತ್ರಗಳು ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಈ ಒಂದು ಹಾಲ್ ಟಿಕೆಟು ಯಾವಾಗ ಡೌನ್ಲೋಡ್ ಮಾಡಿಕೊಡೋ ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಅಡ್ವಾನ್ಸ್ ಆಗಿ. 25/3/2025 ನಂತರ ಅಂತ ಕೊಟ್ಟಿದ್ದಾರೆ. ಮಾರ್ಚ್ 25 ನಂತರ ನಿಮಗೆ ಈ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಅನೌನ್ಸನ್ನು ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ಇಂಪಾರ್ಟೆಂಟ್ ಡೇಟ್ಗಳು. ಸೊ ಇವನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ಇಲ್ಲಿ CET ಒಂದು ಎಕ್ಸಾಮ್ ಏನಿದೆಯಲ್ಲ 2025 ಇರುತ್ತೆ, ಅದರ ವೇಳಾಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇದ್ದಾರೆ. ಈ ಒಂದು ವೇಳಾಪಟ್ಟಿ 16ನೇ ತಾರೀಕು ಎಕ್ಸಾಮ್ ನಡೀತೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು CET ನಡೆಯೋದು 16/4/2025 ಬುಧವಾರ ನಡೆಯುತ್ತೆ. ಬೆಳಗ್ಗೆ 10:00 11:00 ಇರುತ್ತೆ. ಇದು ಫಸ್ಟ್ ಪೇಪರ್ ಯಾವುದಪ್ಪ ಅಂದರೆ ಭೌತಶಾಸ್ತ್ರ, ಫಿಸಿಕ್ಸ್ ಇರುತ್ತೆ. ಫಿಸಿಕ್ಸ್ 60 ಮಾರ್ಕ್ಸಿಂದು ಪೇಪರ್ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಧ್ಯಾಹ್ನ 2:30ರಿಂದ 3:50 ಒಂದು ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಏನಿದೆಯಲ್ಲ, ಕೆಮಿಸ್ಟ್ರಿ ಪೇಪರ್ 60 ಮಾರ್ಕ್ಸಿಂದ ಇರುತ್ತೆ, ಅದು ಮಧ್ಯಾಹ್ನ ನಡೆಯುತ್ತೆ. ಅದೇ ರೀತಿಯಾಗಿ 17/4 ಅಂದರೆ ನೆಕ್ಸ್ಟ್ ಡೇ 17/4 ಗುರುವಾರ ಆಗುತ್ತೆ. ಇದು ಬೆಳಿಗ್ಗೆ ಕೂಡ 10:30ರಿಂದ 11:50 ಒಂದು ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಕೂಡ 60 ಮಾರ್ಕ್ಸಿಂದ ಇರುತ್ತೆ, 60 ಮಾರ್ಕ್ಸು. ಅದೇ ರೀತಿಯಾಗಿ ಮಧ್ಯಾಹ್ನ 2:30ರಿಂದ 3:50 ಜೀವಶಾಸ್ತ್ರ ಬಯಾಲಜಿ ಇರುತ್ತೆ, ಇದು ಕೂಡ 60 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗರ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆ ಏನಿದೆ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆ, ಇದು ಬೆಂಗಳೂರು, ಬೆಳಗಾವಿ, ವಿಜಯಪುರ, ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೆಯುತ್ತೆ ಅಂತ. ಗಡಿನಾಡು ವಿದ್ಯಾರ್ಥಿಗಳು ಇರ್ತಾರಲ್ಲ, ಆ ಒಂದು ಬಾರ್ಡರ್ ವಿದ್ಯಾರ್ಥಿಗಳಿಗೆ ಈ ಒಂದು ಜಿಲ್ಲೆಗಳಲ್ಲಿ ಮಾತ್ರ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಕನ್ನಡ ಪೇಪರ್ ಏನಿದೆಯಲ್ಲ, ಕಡ್ಡಾಯ ಕನ್ನಡ ಪರೀಕ್ಷೆ, ಇದು 18/4/2025 ಅಂತ ಕೊಟ್ಟಿದ್ದಾರೆ. ಅಂದರೆ ಕಂಟಿನ್ಯೂಸ್ ಆಗಿ ಇಟ್ಟಿದ್ದಾರೆ 16, 17, 18 ಅಂತ. ಸೊ ಇದು 18ನೇ ತಾರೀಕು ಕನ್ನಡ ಪೇಪರ್ ಶುಕ್ರವಾರ ಇರುತ್ತೆ. ಬೆಳಗ್ಗೆ 10:30ರಿಂದ 11:30 4ನೇ ತರಗತಿಯ ಮಟ್ಟದಲ್ಲಿ ಅಂತ ಕೊಟ್ಟಿದ್ದಾರೆ. 4ನೇ ತರಗತಿ ಮಟ್ಟದ ಕನ್ನಡ ಪರೀಕ್ಷೆ ಏನಿರುತ್ತಲ್ಲ, ಅದು 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಆ ಒಂದು ಮಟ್ಟದಲ್ಲಿ ಈ ಒಂದು ಕನ್ನಡ ಪೇಪರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ 50 ಮಾರ್ಕ್ಸ್ ಇರುತ್ತೆ ಕೊಟ್ಟಿದ್ದಾರೆ. ಮಾರ್ಕ್ಸ್ ಕೂಡ 50 ಇಟ್ಟಿದ್ದಾರೆ ಕನ್ನಡ ಪೇಪರ್ಗೆ. ಇಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸೂಚನೆಯನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕ್ತಾ ಹೋಗ್ತೀನಿ, ಯಾಕಂದರೆ ಎಲ್ಲನೂ ಹೇಳ್ತಾ ಹೋದರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಅಭ್ಯರ್ಥಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡುವ ಬಗ್ಗೆ ಏನಾದರೂ ಸಂದೇಹಗಳಿದ್ದರೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡುತ್ತಿರುವ ಆಯಾ ಕಾಲೇಜುಗಳಲ್ಲಿ ಸಂಪರ್ಕಿಸಿ ಸಂದೇಹಗಳನ್ನು, ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಈಗೇನು ಸೆಕೆಂಡ್ PUC ಓದ್ತಾ ಇದ್ದಾರೆ ನೋಡಿ, ಸೆಕೆಂಡ್ PUC ಸೈನ್ಸ್ ಏನು ಓದ್ತಾ ಇದ್ದಾರೆ ಆ ಒಂದು ವಿದ್ಯಾರ್ಥಿಗಳು ಈ ಒಂದು CETಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಒಂದು ಕಾಲೇಜಿನ ಪ್ರಿನ್ಸಿಪಾಲರಿಗೆ ಅಥವಾ ನಿಮ್ಮ ಒಂದು ಕ್ಲಾಸ್ ಟೀಚರಿಗೆ ಕೇಳಿಗೆಸಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಈ ಒಂದು CET ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇವಾಗ ಏನೇನು ಡಾಕ್ಯುಮೆಂಟ್ ಬಂದಾವ ಅಂತ ಹೇಳ್ತಾ ಹೋಗ್ತೀನಿ. CET ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಮೊದಲನೇದಾಗಿ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡು, ಮತ್ತು SLC ಮಾರ್ಕ್ಸ್ ಕಾರ್ಡು, ಮತ್ತು ಫಸ್ಟ್ PUC ಮುಗಿದ್ರೆ ಫಸ್ಟ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಫಸ್ಟ್ PUCದು, ಮತ್ತು ಕ್ಯಾಸ್ಟ್ ಮತ್ತು ಇನ್ಕಮು, ಮತ್ತು ಒಂದು ಫೋಟೋ, ಮತ್ತು ಸೈನು, ಮತ್ತು ಅಭ್ಯರ್ಥಿಯ HK ಭಾಗದಾಗಿದ್ದರೆ, ಕಲ್ಯಾಣ ಕರ್ನಾಟಕ ಭಾಗದಾಗಿದ್ದರೆ KK ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟು, ಮತ್ತು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ರೂರಲ್ ಸರ್ಟಿಫಿಕೇಟು, ಗ್ರಾಮೀಣ ಅಭ್ಯರ್ಥಿ ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವು EWS ಅಭ್ಯರ್ಥಿ ಆಗಿದ್ದರೆ ನಿಮಗೆ EWS ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಮತ್ತು ನೀವು ಅಗ್ರಿಕಲ್ಚರ್ ಸೈನ್ಸ್ ಕೋರ್ಸಿಗೆ ನೀವು ಒಂದು CET ಬರ್ತೇವೆ ಅಂದರೆ ನಿಮ್ಮ ಹತ್ರ ಪಾಣಿ ಇರಬೇಕಾಗುತ್ತೆ, ಜಮೀನು, ಅದರದ್ದು ವ್ಯವಸಾಯಗಾರ ಪ್ರಮಾಣಪತ್ರ ಬೇಕಾಗುತ್ತೆ, ಕೃಷಿ ಸರ್ಟಿಫಿಕೇಟ್ ಅಂದರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನಡ ಕಚೇರಿಯಲ್ಲಿ ವ್ಯವಸಾಯಗಾರ ಅಂತ ಒಂದು ಪ್ರಮಾಣಪತ್ರ ಬರುತ್ತೆ, ಆ ಒಂದು ವ್ಯವಸಾಯಗಾರ ಪ್ರಮಾಣಪತ್ರವನ್ನು ಕೂಡ ಬೇಕಾಗುತ್ತೆ.
ಸ್ನೇಹಿತರೆ, ಇದಿಷ್ಟು ಈ ಒಂದು KE ವತಿಯಿಂದ CET 2025 ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳು ಇದ್ದರೆ, ಏನಾದರೂ ನಿಮಗೆ ಸಂದೇಹ ಇದ್ದರೆ, ಏನಾದರೂ ಕ್ವಶನ್ ಕೇಳಬೇಕು, ನಿಮಗೆ ಏನಾದರೂ ಗೊತ್ತಾಗಿಲ್ಲ ವಿಷಯದಲ್ಲಿ ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಇನ್ಸ್ಟಾಗ್ರಾಮ್ ID ಇರುತ್ತೆ ಲಿಂಕಲ್ಲಿ, ಮತ್ತು ವಾಟ್ಸಪ್ ಗ್ರೂಪ್ ಇದೆ, ಜಾಯಿನ್ ಆಗಿ ಹೆಚ್ಚಿನ ಮಾಹಿತಿ ಬೇಕಂದರೆ ಕೇಳಿ ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.